ಗುರುಗಳೇ, ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ಆಗ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿದರೂ ಕೂಡ ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬಂತು. ಆ ನಕ್ಷತ್ರಕ್ಕೆ ಅಧಿಪತಿಯಾದಂತಹ ರಾಹು ಗ್ರಹಣಕಾರಕ ಇಲ್ಲಿ. ಹಾಗಾಗಿ ಮಿಥುನ ರಾಶಿಯವರದ್ದು ಹಲವಾರು ಸಮಸ್ಯೆಗಳು ಏಕಕಾಲಕ್ಕೆ ಅನುಭವಿಸ್ತಕ್ಕಂಥದ್ದು, ವಿಪರೀತವಾದ ಪ್ರಯಾಣ, ಫಲ ಇಲ್ಲದೆ ಇರತಕ್ಕಂಥ ಅವರೆಲ್ಲ ಕೆಲಸಕ್ಕೂ ಕೂಡ ಅಪ್ರಿಸಿಯೇಷನ್ನು ಅಥವಾ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣ, ಮಾನಸಿಕವಾಗಿ ತೀವ್ರವಾದ ಕಿರಿಕಿರಿ, ಯಾವುದ್ರ ಮೇಲೂ ಬೇಡಪ್ಪ ಅಂತಕ್ಕಂಥ ವೈರಾಗ್ಯ ಪ್ರವೃತ್ತಿ, ಫ್ರಸ್ಟ್ರೇಷನ್, ಅವರ ಶ್ರಮಕ್ಕೆ ಸ್ವಲ್ಪನೂ ಗೌರವ ಬೆಲೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ, ಮತ್ತು ಕಂಠದ ಮೇಲ್ಪಟ್ಟು ಭಾಗಕ್ಕೆ ಅಂದರೆ ಕಿವಿ, ಕಣ್ಣು ಇತ್ಯಾದಿಗಳಲ್ಲಿ ಒಂದಿಷ್ಟು ಬೇನೆ, ಅದರ ರಿಪೇರಿಗಾಗಿ ಒಂದಿಷ್ಟು ಹಣ ಖರ್ಚು ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಕಂಡುಬರುತ್ತೆ. ಅದರ ಪರಿಹಾರಕ್ಕಾಗಿ ಅವರು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ದೀಪದಾನ, ಬೆಳ್ಳಿಯ ದೀಪವನ್ನು ಸಣ್ಣ ಸಣ್ಣದನ್ನು ಕೊಟ್ಬಿಟ್ಟು ಆ ನವಗ್ರಹಗಳ ಒಂದು ಅನುಗ್ರಹ, ಅದರಲ್ಲೂ ಮುಖ್ಯವಾಗಿ ರಾಹುವಿನ ಒಂದು ಅನುಗ್ರಹಕ್ಕಾಗಿ ರಾಹು ಜಪ ಮಾಡ್ತಕ್ಕಂಥದ್ದು ಮಾಡಿದರೆ ಸಾಕಾಗುತ್ತೆ.